ಏಷ್ಯಾದ ಅತಿದೊಡ್ಡ ಕೊಳಗೇರಿಯಾದ ಮುಂಬೈ ಮಹಾನಗರದ 10 ಲಕ್ಷ ಜನರಿಗೆ ವಸತಿ, ವಾಣಿಜ್ಯ ಹಾಗೂ ಕೈಗಾರಿಕಾ ಘಟಕಗಳನ್ನು ನಿರ್ಮಿಸುವ ಅದಾನಿ ಗ್ರೂಪ್ನ ಮಹತ್ವಾಕಾಂಕ್ಷೆಯ ಯೋಜನೆಯ ನೀಲನಕಾಶೆ ಇದೀಗ ಸಿದ್ಧವಾಗಿದೆ. ಮುಂಬೈ ಮಹಾನಗರದ ಉಳಿದ ಕಡೆಗಳಲ್ಲಿ ಪ್ರತಿ ಚದರ ಕಿಲೋಮೀಟರ್ಗೆ 23,000 ಜನರಿದ್ರೆ ಧಾರಾವಿಯಲ್ಲಿ ಮಾತ್ರ ಪ್ರತಿ ಚದರ ಕಿಲೋಮೀಟರ್ಗೆ 2.2 ಲಕ್ಷ ಜನರಿದ್ದಾರೆ. ಆದರೆ ಧಾರಾವಿಯ 35ರಿಂದ 40% ಪ್ರದೇಶವನ್ನ ನಿರ್ಮಾಣ ಕಾರ್ಯಕ್ಕೆ ಬಳಸಿಕೊಳ್ಳಲಾಗ್ತಾ ಇದೆ. ಈ ಯೋಜನೆಯ ವೈಶಿಷ್ಟ್ಯಗಳು: ಯೋಜನೆಗೆ ಸರ್ಕಾರ ಗುರುತಿಸಿದ ಪ್ರದೇಶ 590 ಎಕರೆ, ಪುನರ್ವಸತಿಗಳಿಗಾಗಿ 1.4 ಲಕ್ಷ ಘಟಕಗಳ ನಿರ್ಮಾಣ, 53,000 ಘಟಕಗಳಿಗಾಗಿ ಸರ್ವೆ ಕಾರ್ಯ ಪೂರ್ಣ, ಜನವಸತಿ ಜೊತೆಗೆ ವಾಣಿಜ್ಯ ಕೈಗಾರಿಕಾ ಘಟಕಗಳು, ಉಚಿತವಾಗಿ ಒದಗಿಸುವ ವಸತಿ ಘಟಕಗಳು 70,000, ಅರ್ಹತೆ ಇರುವವರ ಉಚಿತ ವಸತಿ ವಿಸ್ತಾರ 350 ಚದರ ಅಡಿ, ಬಾಡಿಗೆ ರೂಪದ ಮನೆಗಳ ಒಟ್ಟು ವಿಸ್ತಾರ 300 ಚದರ ಅಡಿ, ಧಾರಾವಿಯ ಹೊರವಲಯದಲ್ಲಿ 540 ಎಕರೆ ಭೂಮಿಗೆ ಕೋರಿಕೆ, ಮಾಹಿಮ್ನಲ್ಲಿ ರೈಲ್ವೆಯ 23 ಎಕರೆ, ಕುರ್ಲಾ ಡೈರಿಯ 21.25 ಎಕರೆ ಭೂಮಿ ಹಸ್ತಾಂತರ. ಧಾರಾವಿ ಮರು ಅಭಿವೃದ್ಧಿ ಯೋಜನೆಯ ಅಂದಾಜು ವೆಚ್ಚ 2 ರಿಂದ 3 ಲಕ್ಷ ಕೋಟಿ. ಇನ್ನು ಈ ಮಹತ್ವಾಕಾಂಕ್ಷೆಯ ಮಾಸ್ಟರ್ ಯೋಜನೆಯ ಪ್ರಕಾರ 14 ಲಕ್ಷ ಘಟಕಗಳ ನಿರ್ಮಾಣವಾಗಲಿದೆ. ಇವುಗಳಲ್ಲಿ ಅರ್ಧದಷ್ಟು ನೆಲಮಹಡಿಗಳಲ್ಲಿರುವ ಘಟಕಗಳು. ಇಂಥ ನೆಲಮಹಡಿಯ ಘಟಕಗಳನ್ನು ಜನರ ಪುನರ್ವಸತಿಗೆ ಬಳಸಿಕೊಳ್ಳಲು ಉದ್ದೇಶಿಸಲಾಗಿದೆ. ಯೋಜನೆಗೆ 600 ಎಕರೆ ಭೂಮಿಯನ್ನ ಬಳಸಿಕೊಳ್ಳಲಾಗ್ತಾ ಇದೆ. ಅವುಗಳಲ್ಲಿ ಮಾತುಂಗ ಪಶ್ಚಿಮ ಭಾಗದಲ್ಲಿರುವ ರೈಲ್ವೆಯ 6.4 ಎಕರೆ ಪ್ರದೇಶದಲ್ಲಿ ಮೊದಲ ಹಂತದ ಯೋಜನೆಯ ಆರಂಭವಾಗಲಿದೆ. ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ಯೋಜನೆ ಆರಂಭಕ್ಕೆ ಅದಾನಿ ಗ್ರೂಪ್ಗೆ ಪ್ರಮಾಣ ಪತ್ರ ನೀಡಿದೆ. ರೈಲ್ವೆ ಭೂಮಿಯಲ್ಲೂ ಕಾಮಗಾರಿ ಆರಂಭಿಸುವುದಕ್ಕೂ ಅನುಮೋದನೆ ದೊರಕಿದೆ. ಅದಾನಿ ಗ್ರೂಪ್ ಈಗಾಗಲೇ ಅದಾನಿ ಧಾರಾವಿ ಮರು ಅಭಿವೃದ್ಧಿ ಯೋಜನೆಗಾಗಿ ನವಭಾರತ್ ಮೆಗಾ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಎನ್ನುವ ಹೊಸ ಕಂಪನಿಯನ್ನೇ ಆರಂಭಿಸಿದೆ. ಯೋಜನೆಯಡಿ ರೈಲ್ವೆ ಉದ್ಯೋಗಿಗಳಿಗಾಗಿ ಆಧುನಿಕ ವಸತಿ ಸಂಕೀರ್ಣ ನಿರ್ಮಾಣವೂ ಸೇರಿದೆ. ಅದಾನಿ ಗ್ರೂಪ್ ಮತ್ತು ಮಹಾರಾಷ್ಟ್ರ ಸರ್ಕಾರದ ಜಂಟಿ ನೇತೃತ್ವದಲ್ಲಿ ಯೋಜನೆಯನ್ನ ರೂಪಿಸಲಾಗಿದ್ದು, ಎನ್ಎಂಡಿಪಿಎಲ್ ಕಂಪನಿಯಲ್ಲಿ 80% ಪಾಲು ಹೊಂದಿದೆ. ಮಹಾರಾಷ್ಟ್ರ ಸರ್ಕಾರ 20% ಪಾಲು ಹೊಂದಿದೆ. ರೈಲ್ವೆಯಿಂದ ಈಗಾಗಲೇ ಖರೀದಿಸಿದ 45 ಎಕರೆ ಭೂಮಿಗೆ ಎನ್ಎಂಡಿಪಿಎಲ್ 1,000 ಕೋಟಿ ಪಾವತಿಸಿದೆ. ಇದಲ್ಲದೆ 17 ವರ್ಷಗಳ ನಂತರ ಯೋಜನೆಯಿಂದ ಬರುವ ಆದಾಯದಲ್ಲಿ ಕನಿಷ್ಠ 2,700 ಕೋಟಿ ರೂಪಾಯಿ ಪಾವತಿಸಲಿದೆ. 2027ರಲ್ಲಿ ಬಿಡ್ ಗೆದ್ದಿದ್ದ ಅದಾನಿ ಗ್ರೂಪ್ ಇನ್ನು 2027ರ ನವೆಂಬರ್ನಲ್ಲಿ ಧಾರಾವಿ ಕೊಳಗೇರಿ ಅಭಿವೃದ್ಧಿಗೆ ಬಿಡ್ ಪ್ರಕ್ರಿಯೆ ನಡೆದಿದ್ದು, ಅದಾನಿ ಪ್ರಾಪರ್ಟೀಸ್ ಕಂಪನಿಯು 5,069 ಕೋಟಿ ರೂಪಾಯಿಗಳಿಗೆ ಈ ಬಿಡ್ ಅನ್ನು ತನ್ನದಾಗಿಸಿಕೊಂಡಿತು. ವಿಶ್ವದಲ್ಲಿರುವ ಅತಿ ಹೆಚ್ಚು ಜನದಟ್ಟಣೆ ಕೊಳಗೇರಿಯಲ್ಲಿ ಧಾರಾವಿಯೂ ಸೇರಿದೆ. ಹೀಗಾಗಿ ಕಳಪೆ ಗುಣಮಟ್ಟದ ಮೂಲಸೌಕರ್ಯ, ಅಸಮರ್ಪಕ ನೈರ್ಮಲ್ಯದಿಂದಾಗಿ ಧಾರಾವಿ ಜನರ ಜೀವನ ಬಹಳ ಕಠಿಣದಾಗಿತ್ತು. ಇದೀಗ ಅದಾನಿ ಗ್ರೂಪ್ ಇಲ್ಲಿ ಮರು ಅಭಿವೃದ್ಧಿ ಯೋಜನೆ ಹಮ್ಮಿಕೊಂಡಿರುವುದರಿಂದ ಇಲ್ಲಿನ ಜನರ ಗುಣಮಟ್ಟ ಸುಧಾರಿಸಲಿದೆ. ಹಾಗೆಯೇ ದೇಶದಲ್ಲಿ ಭವಿಷ್ಯದಲ್ಲಿ ನಿರ್ಮಾಣವಾಗುವ ಕೊಳಗೇರಿ ಅಭಿವೃದ್ಧಿ ಕಾರ್ಯಗಳಿಗೆ ಮಾದರಿಯಾಗಲಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.